ವಿಷಯದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ತಂದಿದ್ದೀನಿ. ಅದೇನಂತಂದರೆ ಸೂತ್ರಗಳನ್ನು. ಸೊ ಎಷ್ಟು ಸೂತ್ರಗಳಿದಾವೆ ಅನ್ನೋದನ್ನು ಎಲ್ಲ ಒಂದೇ ಒಂದು PDF ಅಲ್ಲಿ ಈ ಸೂತ್ರಗಳಿದ್ದಾವೆ. ಅವುಗಳನ್ನು ಚೆನ್ನಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ಬಂದೇ ಬರ್ತವೆ. ಕೆಲವೊಂದಿಷ್ಟು ಪ್ರಮೇಯಗಳು ಟೋಟಲಿ ಗಣಿತದಲ್ಲೊಂದು 5-6 ಅಂಕಗಳಂತನೂ ಕೂಡ ನಿಮಗೆ ಎಲ್ಲ ನಿಮ್ಮ FE ಆಗಿರ್ಬೋದು, SE ಆಗಿರ್ಬೋದು, ಸರಣಿ, ಪೂರ್ವ ಸಿದ್ಧತೆ, ವಾರ್ಷಿಕ ಪರೀಕ್ಷೆಗಂತನೂ ಕೂಡ ಬಂದೇ ಬರ್ತದೆ. ಸೊ ನೋಡುವ ಏನಿದ್ದಾವೆ ಅಂತ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 10ನೇ ತರಗತಿಯವರಿಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ, ಗಣಿತದಲ್ಲಿನೂ ಕೂಡ ವಿಡಿಯೋಗಳು ಸಿಗ್ತಾ ಇದ್ದಾವೆ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅವುಗಳನ್ನು ನೋಡಿ. ಮೊದಲಿಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪಕ್ಕೆ ಹೇಳ್ತಾರೆ a ಪ್ಲಸ್ ಡಿ, a ಪ್ಲಸ್ 2d, a ಪ್ಲಸ್ 3d ಡ್ಯಾಶ್ 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 a ಪ್ಲಸ್ n-1 ಇಂಟು ಡಿ. ಇದು ಇಂಪಾರ್ಟೆಂಟ್ ಇದೆ. ಇನ್ನು ಸಮಾಂತರ ಶ್ರೇಣಿಯ n ಪದ ಕಂಡುಹಿಡಿತಕ್ಕಂಥ ಸೂತ್ರ ಅಂದರೆ an = a ಪ್ಲಸ್ n-1 ಇಂಟು ಡಿ. ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತ ಕಂಡುಹಿಡಿಯುವ ಸೂತ್ರ Sn = n/2 2a ಪ್ಲಸ್ n-1 ಇಂಟು ಡಿ. ಮೊದಲ ಪದ ಮತ್ತು ಕೊನೆಯ ಪದಗಳನ್ನು ಕೊಟ್ಟಾಗ ಅಲ್ಲಿ Sn = n/2 a ಪ್ಲಸ್ an Sn = n/2 a ಪ್ಲಸ್ l ಅಂತಕ್ಕಂಥ ಸೂತ್ರ ಬಳಸಿ. ಇನ್ನು n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಇದಿದೆ ನೋಡ್ಕೊಡ್ರಿ. ಇನ್ನು ಮೊದಲ ಪದ ಕಂಡುಹಿಡಿತಕ್ಕಂಥ ಸೂತ್ರ, ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿತಕ್ಕಂಥ ಸೂತ್ರ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ. ಇನ್ನು ತ್ರಿಭುಜಗಳಿಗೆ ಹೋಗೋಣ. ಸೊ ತ್ರಿಭುಜಗಳಲ್ಲಿ ಏನಪ್ಪ ಅಂದರೆ ಥೇಲ್ಸನ ಪ್ರಮೇಯಗಳನ್ನು ಕೇಳ್ತಾರೆ. ಇಲ್ಲಿ ಥೇಲ್ಸನ ಉಪಪ್ರಮೇಯ 1 ಏನು ಹೇಳ್ತದ, ಥೇಲ್ಸ್ನ ಉಪಪ್ರಮೇಯ 2 ಏನು ಹೇಳ್ತದ, ಥೇಲ್ಸ್ನ ಉಪಪ್ರಮೇಯ 3 ಏನು ಹೇಳ್ತದ, ವಿಸ್ತೀರ್ಣದ ಪ್ರಮೇಯ, ಪೈಥಾಗೋರಸ್ನ ಪ್ರಮೇಯ. ಇಲ್ಲಿ ಪ್ರತಿ ಪ್ರಮೇಯದ್ದು ಏನಿದಾವಪ್ಪ ಅಂದ್ರೆ ಸೂತ್ರಗಳು ಇದಾವೆ. ಥೇಲ್ಸನ ಪ್ರಮೇಯ AD/BD = AD/CE. ಥೇಲ್ಸ್ನ ಉಪಪ್ರಮೇಯ 1 ಹೇಳ್ತದ AB/DB = AC/CE. ಥೇಲ್ಸನ ಉಪಪ್ರಮೇಯ 2 ಹೇಳ್ತದ AB/AD = AC/AE. ಅದೇ ಥರ ಲಾಸ್ಟ್ ನಾನು ಹೇಳೋದು ಪೈಥಾಗೋರಸ್ ಪ್ರಮೇಯ AB + BC² = AC². ಸೊ ಇನ್ನು ಸಮಕೋನೀಯ ಪ್ರಮೇಯ ಅಂತ ಒಂದು ಡೆಫಿನೇಷನನ್ನು ನೋಡ್ಕೊಡ್ರಿ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇನ್ನು ಇಲ್ಲಿಂದನೂ ಕೂಡ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ಒಂದು ಕ್ವಶನ್ ಅಂತಲೂ ಕೂಡ ಕೇಳ್ತಾರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಂತೂ ಕೂಡ ಡೆಫಿನೆಟ್ ಕ್ವಶನ್ಸ್ ಇದು. ಅಂದರೆ ಛೇದಿಸುವ ರೇಖೆಗಳು, ಆಯ್ಕೆಗೊಳ್ಳುವ ರೇಖೆಗಳು, ಸಮಾಂತರ ರೇಖೆಗಳು. ಅದಕ್ಕೆ ಪರಿಹಾರಗಳ ಮ್ಯಾಕ್ಸಿಮಮ್ ಏನಿರ್ತದಪ್ಪ ಅಂದ್ರೆ ಪರಿಹಾರಗಳನ್ನೇ ಕೇಳಿರ್ತಾರೆ. ಓಕೆ. ಆಮೇಲೆ ಸಮೀಕರಣದ ಸ್ಥಿರತೆಗಳಂತನೂ ಕೂಡ ಇಲ್ಲಿವರೆಗೇನು ಬಂದಿಲ್ಲ. ಬಟ್ ಈ ಪರಿಹಾರಗಳು ಅಂದರೆ ಛೇದಿಸುವ ರೇಖೆಗಳನ್ನ ಕೊಟ್ಟಾಗ ಪರಿಹಾರ ಎಷ್ಟು ಬರ್ತದ, ಅನನ್ಯ, ಒಂದೇ ಪರಿಹಾರ. ಓಕೆ. ಆಯ್ಕೆಗೊಳ್ಳುವ ರೇಖೆಗಳಲ್ಲಿ ಅಪರಿಮಿತ, ಅನಂತ. ಸಮಾಂತರ ರೇಖೆಗಳಲ್ಲಿ ಪರಿಹಾರವಿಲ್ಲ. ಸೊ ಇದು ತಾವು ಏನು ಮಾಡ್ಕೋಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ವೃತ್ತಗಳಲ್ಲಿ ನೋಡ್ಕೊಡ್ರಿ, ವ್ಯಾಸವು ತ್ರಿಜ್ಯದ 2ರಷ್ಟು ಇರ್ತದ. ವೃತ್ತದ ಯಾವುದೇ ಒಂದು ಬಿಂದುವಿನಲ್ಲಿ ಒಂದೇ ಒಂದು ಸ್ಪರ್ಶಕವನ್ನು ಎಳಿತೀವಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಎಳಿತೀವಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ 2 ಸ್ಪರ್ಶಕಗಳು ಸಮನೇ ಆಗಿರ್ತವೆ. ವೃತ್ತದ ಒಳಗಿನ ಬಿಂದುವಿನಿಂದ ಯಾವುದೇ ಸ್ಪರ್ಶಕ ಎಳಿಲಿಕ್ಕೆ ಬರೋದಿಲ್ಲ. ವೃತ್ತದ ಮೇಲೆ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬನೇ ಆಗಿರ್ತದೆ. ಇನ್ನು ವೃತ್ತಗಳಿಗೆ ಸಂಬಂಧಿಸಿದ ಸೂತ್ರಗಳು ವೆರಿ ವೆರಿ ಇಂಪಾರ್ಟೆಂಟ್ ಇದಾವೆ. ಓಕೆ. ಇದನ್ನು ಬಳಸಿ ನಿಮಗೆ ಲೆಕ್ಕಗಳನ್ನು ಸಹಿತನೂ ಕೇಳಬಹುದು, ಇದನ್ನು ಕೂಡ ಕೇಳಬಹುದು. ವೃತ್ತದ ವಿಸ್ತೀರ್ಣ πr², ವೃತ್ತದ ಪರಿಧಿ ಅಥವಾ ಸೂತ್ರತೆ 2πr, ವೃತ್ತದ ಅರ್ಧ ವೃತ್ತದ ಸೂತ್ರತೆ πr + 2r = π + 2 × r. ಓಕೆ. ಸೊ ಖಂಡಿತವಾಗಿ ನೋಡ್ಕೊಡ್ರಿ, ಇದನ್ನು ವೆರಿ ವೆರಿ ಇಂಪಾರ್ಟೆಂಟ್ ಇದ್ದಾವೆ ಈ ಸೂತ್ರಗಳು. ಇನ್ನು ನಿರ್ದೇಶಾಂಕ ರೇಖಾಗಣಿತದಲ್ಲಿನೂ ಕೂಡ ನಿಮಗೆ ಭಾಗ ಪ್ರಮಾಣ ಸೂತ್ರ, ಮಧ್ಯ ಬಿಂದು ಸೂತ್ರ, 2 ಬಿಂದುಗಳ ನಡುವಿನ ದೂರ ಸೂತ್ರ ಇದಂತನೂ ಕೂಡ ಕೇಳ್ತಾರೆ. ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್. ಓಕೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಪ್ರತಿಯೊಂದು ಇಂಪಾರ್ಟೆಂಟ್ ಇದ್ದಾವೆ ಈ PDF ಅಲ್ಲಿ ಇರ್ತಕ್ಕಂಥ ಸೂತ್ರ. ಇನ್ನು ವರ್ಗ ಸಮೀಕರಣಗಳಲ್ಲಿ ಇದನ್ನು ಕೇಳ್ತಾರೆ. ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c = 0. ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಬೇಕಾದ್ರೆ -b ± √b² - 4ac / 2a. ವರ್ಗ ಸಮೀಕರಣದ ಶೋಧಕ ಹೇಗಿರ್ತದೆ, ಶೋಧಕ b² - 4ac. ಆಮೇಲೆ ಇದರ ಮೂಲಗಳ ಸ್ವಭಾವಗಳನ್ನು ಕೇಳ್ತಾರೆ ನೋಡಿ, ಇದು ಇಂಪಾರ್ಟೆಂಟ್ ಇದೆ. ಇನ್ನು ನೇರ ವಿಧಾನದ ಸರಾಸರಿಗಳನ್ನು ಕಂಡುಹಿಡಿತಕ್ಕಂಥ ಸೂತ್ರ, ಬಹುಲಕ ಕಂಡುಹಿಡಿತಕ್ಕಂಥ ಸೂತ್ರ, ಮಧ್ಯಾಂಕ ಕಂಡುಹಿಡಿತಕ್ಕಂಥ ಸೂತ್ರ
ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದ್ದಾವೆ, ಅವುಗಳನ್ನ ಸಹಿತನೂ ಕೂಡ ನೋಡ್ಕೊಂಡು ಹೋಗಿ. ಇನ್ನು ಸ್ನೇಹಿತರೆ ಕೇಳ್ತಕ್ಕಂಥದ್ದು ರಚನೆಗಳಲ್ಲಿ, ಸೊ ರಚನೆಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇಲ್ಲಿದೆ ನೋಡಿ, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು 1 ಮಾರ್ಕ್ MCQದಲ್ಲಿ ಆ್ಯನ್ಯುವಲ್ ಎಕ್ಸಾಮ್ಗೆ ಖಂಡಿತವಾಗಿ ಇಲ್ಲಿಂದ ಒಂದು ಕ್ವಶನ್ ಅಂದರೂ ಬಂದೇ ಬರ್ತದೆ. ನೀವು ಇಷ್ಟೆಲ್ಲ ಸೂತ್ರಗಳನ್ನು ಕಂಠಪಾಠ ಮಾಡಲೇಬೇಕು, ಬೈಹೆರ್ಟ್ ಮಾಡಲೇಬೇಕು. ಯಾವುದಾದ್ರೂ ಕೂಡ ಬರ್ಬೋದು, ಅದನ್ನು ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದಲ್ಲ. ಎಲ್ಲ ಸೂತ್ರಗಳನ್ನು ಚೆನ್ನಾಗಿ ನೋಡ್ಕೊಡ್ರಿ. ಇವುಗಳನ್ನು ನಿಮ್ಗೆ ಏನು ಮಾಡ್ತಾರೆ, 1 ಅಂಕಕ್ಕೆ 100% ಕ್ವಶನ್ಸ್ಗಳನ್ನ ಕೇಳ್ತಾರೆ. ಇನ್ನು ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಇದನ್ನು ಕೂಡ ನೋಡ್ಕೊಂಡು ಹೋಗಿ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ವಿಲೋಮಾನುಪಾತಗಳು, ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ತ್ರಿಕೋನಮಿತಿಯ ಪೂರಕ ಕೋನಗಳ ಅನುಪಾತಗಳು, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇನ್ನು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಬರ್ತವೆ. ಸೊ ಇದು ಕೂಡ ಚಾರ್ಟ್ಸ್ಗಳನ್ನ ನೋಡ್ಕೊಡ್ರಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನಿತ್ಯ ಸಮೀಕರಣಗಳು ಯಾವಿದ್ದಾವೆ ಅವುಗಳು ಸಹಿತ. ಸೊ ಇಷ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ಸ್ನೇಹಿತರೆ, ನಿಮಗೆ SSLC ಗಣಿತದಲ್ಲಿ ವಿಶೇಷವಾಗಿ ಎಲ್ಲ ಸೂತ್ರಗಳು, ಅದು ಭಾಗ 1 ಆಗಿರ್ಬೋದು ಮತ್ತು ಭಾಗ 2 ಆಗಿರ್ಬೋದು. ಸೊ ಗಣಿತದಲ್ಲಿ ನೀವೆಲ್ಲ ಯಾವ ಸೂತ್ರಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೂತ್ರಗಳು ಪರೀಕ್ಷೆಗೆ ಬರ್ತಕ್ಕಂಥ ವಿಶೇಷವಾಗಿ 1 ಅಂಕಕ್ಕೆ ಕೇಳ್ತಾರೆ. ಮತ್ತು ಈ ಸೂತ್ರ ಬಳಸಿ ಲೆಕ್ಕಗಳನ್ನು ಬಿಡಿಸ್ತಕ್ಕಂಥದ್ದು ಇರ್ತದಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಮಾಡಿದ್ದೀನಿ ತಂದಿದ್ದೀನಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಎಲ್ಲ ವಿಷಯಗಳಲ್ಲಿನೂ ಕೂಡ ಇದೇ ಥರದ ಒಂದು ವಿಡಿಯೋಗಳನ್ನು ಅಪ್ಡೇಟ್ ಮಾಡ್ತಾನೇ ಇದ್ದೀವಿ. ತಾವು ನಮ್ಮ ವಿಡಿಯೋಗಳನ್ನು ನೋಡಿದ ಮೇಲೆ ಖಂಡಿತವಾಗಿ ಅವುಗಳನ್ನು ನಿಮ್ಮ ಗೆಳೆಯರ ಬಳಗದಲ್ಲಿ, ಅದು ವಿಶೇಷವಾಗಿ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಅಲ್ಲಿ ನೋಡಿ. ಆಮೇಲೆ ಈಗಾಗಲೇ ನಾವು ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಆ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ನೋಡಬೇಕಾದ್ರೆ SSLC ಪಾಸಿಂಗ್ ಪ್ಯಾಕೇಜ್ 2024 ಆಲ್ ಸಬ್ಜೆಕ್ಟ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಖಂಡಿತವಾಗಿ ಸಿಗ್ತವೆ, ಅವುಗಳನ್ನು ನೋಡ್ಬೋದು. ಸೊ ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನಮ್ಮದೇ ಒಂದು ಇನ್ಸ್ಟಾ ID ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದರದ್ದು ಕೂಡ ಲಿಂಕನ್ನು ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗುಂಪಿನ ಲಿಂಕನ್ನು ಸಹಿತ ನಿಮಗೆ ಕೊಡ್ತೀನಿ, ಅದು ಕೂಡ ಸ್ಟಡಿ ವಿತ್ ಪರಶುರಾಮ್ ಅಂತ ಇದೆ, ಅದರ ಲಿಂಕ್ ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸೊ ತಮಗೆ ಏನಾದರೂ ಯಾವ ವಿಧದ ವಿಡಿಯೋಗಳು, ಯಾವ ವಿಷಯಕ್ಕೆ ವಿಡಿಯೋಗಳು ಬೇಕು ಅನ್ನೋದನ್ನು ತಾವು ನಮಗೆ ಕಮೆಂಟಲ್ಲಿ ಪಿನ್ ಮಾಡಿ. ಸೊ ನೀವು ಕಮೆಂಟಲ್ಲಿ ಪಿನ್ ಮಾಡಿದರೆ ಖಂಡಿತವಾಗಿ ನಮ್ಗೆ ಏನಾಗ್ತದೆ ಅಂದ್ರೆ, ನಾವು ಹಾಕ್ತಕ್ಕಂಥ ನೆಕ್ಸ್ಟ್ ವಿಡಿಯೋನ ಪಾಠ ಅದೇ ಆಗಿರ್ತದ ಅಂತಕ್ಕಂಥ ಮಾತನ್ನು ಹೇಳ್ತಾ. ಸೊ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗುವ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.